ವೀಕ್ಷಕರ ಗಮನಕ್ಕೆ ಇಂದು ಅಂದರೆ ನಿನ್ನೆ ನಮ್ಮ ಹಾಸನ ಜಿಲ್ಲೆಯ ಸುಪ್ರಸಿದ್ಧ ಮಾಜಿ ಮುಖ್ಯಮಂತ್ರಿಯಾದ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡರ ಪತ್ನಿಯವರು ನಿಧನರಾಗಿದ್ದರು. ಅವರಿಗಾಗಿ ಹಾಸನ ಜಿಲ್ಲೆಯ ಜನತೆಗಳು ಕಾಯ್ತಾ ಇದ್ದಾರೆ. ಇದೆಲ್ಲ ನೋಡ್ಬೋದು, ನೀವು ಹಿಂದೆ ನೋಡ್ಬೋದು, ಜನ ಸಾಗರವೇ ಸೇರಿದೆ. ಸಮಯ ಈಗ ಬಂದು 10 ಗಂಟೆ. ಇನ್ನೂ ಇವರು ಬೆಂಗಳೂರಿಂದ ಬರ್ತಾ ಇದ್ದಾರಂತೆ. ಬೆಂಗಳೂರಲ್ಲಿ ಪಾಪ ಅವರು ಮಧ್ಯಾಹ್ನ ಹೊರಟಿರೋದು, ಇನ್ನೂ ಬಂದಿಲ್ಲ. ಅಂದರೆ ಜನಗಳು ಅಷ್ಟು ಅವರನ್ನು, ಈಗ ನಾವು ಅಷ್ಟೇ ವೀಕ್ಷಕರೇ, ನಾವೆಲ್ಲ ಏನಂದರೆ ಅವ್ರು ಯಾರು ಏನು ನಮಗೇನು ಅಷ್ಟು ಹತ್ರ ಇಲ್ಲ, ಏನೂ ಗೊತ್ತಿಲ್ಲ. ಈಗ ಕುಮಾರಸ್ವಾಮಿ ಅವರು ಆದರೆ ದೇವೇಗೌಡ ಆದರೆ ಅವ್ರು ಏನು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಬಟ್ ಇವರು ಮಿಸ್ಸಸ್ ಅವ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಆದರೂ ಏನೋ ಒಂದು ನೋಡೋಣ ಅಂತ ಒಂದು ಕಾತುರ. ಆ ಒಂದು ಇದಕ್ಕೆ ನೋಡಿ ಯೂಟ್ಯೂಬಲ್ಲೂ ಲೈವ್ ಹಾಕೊಂಡು ಎಲ್ಲಿ ಬರ್ತಾರೆ ಅಂತ ನೋಡಿಕೊಂಡು ಚಂದ್ರಾಪಟ್ಟಣಕ್ಕೆ ಬಂದ್ವಿ. ಇದು ಚಂದ್ರಾಪಟ್ಟಣದ ಎಂಟ್ರೆನ್ಸು, ಶೆಟ್ಟಿಹಳ್ಳಿ ಅಂತ. ಹಾಲಿನ ಡೈರಿ ಇದೆ ನೋಡಿ, ಇಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಕಾಣಲ್ಲ ಈ ಕಡೆ, ಸ್ವಲ್ಪ ಮುಂದೆ ಇದೆ ಹಾಲಿನ ಡೈರಿ. ಇರೋ ಅಂಥವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಚಂದ್ರಾಪಟ್ಟಣದವ್ರು ಯಾರೋ ವೀಡಿಯೋ ನೋಡಿದ್ರೆ. ಅಷ್ಟು ಜನ ಎಲ್ಲ ತಾಯಿಯನ್ನು ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ಚಂದ್ರಾಪಟ್ಟಣ ಗಲ್ಲಿಯಲ್ಲೂ ನೋಡ್ಬೋದು ನೀವು ಚೆನ್ನಮ್ಮ ದೇವೇಗೌಡರು. TV9 TV9 ಅವರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನಮ್ಮ ಚಾನಲ್ನ. ವೀಕ್ಷಕರೇ, ಈ JDS ಅವರು ಒಂದು ಯೂಟ್ಯೂಬ್ ಲೈವ್ ಬಿಟ್ಟಿದ್ರು, ಅವ್ರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಏನೇನು ಅಂತ. ಅದೆಷ್ಟು ಅನುಕೂಲ ಆಗಿದೆ ಅಂದರೆ, ಆಮೇಲೆ ತುಂಬ ಆ್ಯಕ್ಯುರೇಸಿ ಇದೆ ನೋಡಿ. ಅಲ್ಲಿದ್ದಾರೆ ಈಗ, ಝೂಮು ಇದು ಸ್ವಲ್ಪ ಬ್ಲರ್ ಆಗ್ಬೋದು ನೋಡಿ. ಇಲ್ಲಿದ್ದಾರೆ, ಸೇಮ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಅದು ಅಲ್ಲೇ ಎಲ್ಲಿದ್ದಾರೆ ಅಂತ. ಇದನ್ನು ಟ್ರೇಸ್ ಮಾಡ್ಕೊಂಡೆ ನಾವು ಬಂದಿದ್ದು. ತುಂಬ ಹೆಲ್ಪ್ ಆಯಿತು. ಅದು ಯಾರು ಬಿಟ್ಟಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೀವಿ ನಾವು. ಹಾಗೆ ಸುಮಾರು ಜನ ಸೇರಿದ್ದಾರೆ. ನೋಡಿ, ಇದೆ ನಂದಿನಿ ಹೈಟೆಕ್ ಪ್ರಾಡಕ್ಟ್ ಪ್ಲ್ಯಾಂಟು. ಇಲ್ಲಿ ಜನ ನೋಡಿ, ತುಂಬ ಬಂದೋಬಸ್ತಲ್ಲಿ ಅವರ ಬಿಗಿ ಬಂದೋಬಸ್ತಲ್ಲಿ ಪಾರ್ಥಿವ ಶರೀರವನ್ನು ತಗೊಂಡ್ಬರ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸ್ಬೋದು. ಕೇಂದ್ರ ಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಎಸ್ಕಾರ್ಟ್ ಕೂಡ ಬರ್ತಾ ಇದೆ, ಮತ್ತು ನಮ್ಮ ಶಾಸಕರಾದ CM ಬಾಲಕೃಷ್ಣ ಅವರು ಕೂಡ ಇದ್ದಾರೆ. ಯಾರೇ ಆಗಲಿ ಏನೋ ಒಂಥರ ದುಃಖ ವೀಕ್ಷಕರೇ. ನೋಡಿ, ಅವರೇನು ನಮ್ಮನೆ ಇದು ನೋಡಿದವರಲ್ಲ, ಮಾಡಿದವರಲ್ಲ. ಬಟ್ ಅವ್ರ ಮನೆಗೆ ಹೋದಂಥವ್ರಿಗೆ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಊಟ ಹಾಕಿ, ಅವ್ರು ಯಾರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ಏನೇ ಆಗಿರಲಿ, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಸಲಹದಂಥ ತಾಯಿಯವರು. ಆಮೇಲೆ ನಮ್ಮ ಅಜ್ಜಿನೂ ಹೇಳ್ತಾ ಇದ್ರು, ಭಾಳ ಸರಳ ವ್ಯಕ್ತಿ ಅಂತೆ. ಅವ್ರು ಅಷ್ಟೊಂದು ಇದ್ದಿದ್ರು ತೋರಿಸ್ಕೊತಾ ಇರಲಿಲ್ಲ ಅಂತಾಯಿತು ನಮ್ಮ ಅಜ್ಜಿ. ನೋಡಿ, ಇವರೇ ಯೂಟ್ಯೂಬ್ ಚಾನಲ್ ಅವರು, ಪುಷ್ಪಗಿರಿ ಅಂತ. ನೋಡಿ, ಹಿಂದೆನೇ ಬಂದಿದೆ ಪಾರ್ಥಿವ ಶರೀರ, ತೋರಿಸ್ತೀನಿ ನೋಡಿ. ಜನಗಳು ಮುಗಿಬಿದ್ದಿದ್ದಾರೆ. ನೋಡಿ, ಇದೇ ಯೂಟ್ಯೂಬ್. ಸಾವಿರಾರು ಜನರು ತಾಯಿಯನ್ನು ವೀಕ್ಷಣೆ ಮಾಡೋಕ್ಕೆ ಕಾತುರದಿಂದ ಕಾದು ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ ಆ ತಾಯಿ, ಅವರ ಮನೆಯವ್ರಿಗೆಲ್ಲ ಶಾಂತಿ ದೊರಕಲಿ, ಆ ಒಂದು ದುಃಖವನ್ನು ಮರೆಸುವ ಒಂದು ಶಕ್ತಿ ಕೊಡಲಿ ಅಂತ ನಾವು ಬೇಡ್ಕೊಬೇಕಷ್ಟೇ. ವೀಕ್ಷಕರೇ, ಈಗ ನಾವು ನಿಮಗೆ ತೋರಿಸಿದ್ದು ಅಲ್ಲಿ ಚಂದ್ರಾಪಟ್ಟಣ ಎಂಟ್ರೆನ್ಸ್ ಅಲ್ಲಿ
ಅಂದರೆ ಚಂದ್ರಾಪಟ್ಟಣಕ್ಕೆ ಎಂಟ್ರೆನ್ಸ್ ಆಗೋಂಥ ದಾರಿಲಿ ಈಗ ಮೇಯ್ನ್ ಚಂದ್ರಾಪಟ್ಟಣ ಸಿಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಆಮೇಲೆ ಇದಕ್ಕೆಲ್ಲ ನಮ್ಮ ವಿಡಿಯೋಗೆ ಕಾರಣಕರ್ತರು ನಮ್ಮ ಮದನ್ ಅವರು, ಅವ್ರಿಗೆ ನಮ್ಮ ಯೂಟ್ಯೂಬ್ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಎಂಟರ್ಪ್ರೆನರ್ ಆಗಿರೋರು. ಅವ್ರದ್ದೊಂದು ಪಾಡ್ಕಾಸ್ಟ್ ಮಾಡಬೇಕು, ಇನ್ನು ಸ್ವಲ್ಪ ಬೆಳೀಲಿ ಅಂತ ನಾವು ತಡೆ ಮಾಡ್ತಾ ಇದ್ದೀವಿ. ಅವರು ಉತ್ತುನ್ನತ ಒಂದು ಸ್ಥಿತಿಗೆ ಹೋದ ತಕ್ಷಣ ನಾವು ಫಸ್ಟ್ ವಿಡಿಯೋ ಮಾಡ್ತೀವಿ. ನೋಡಿ ಎಲ್ಲ ಬ್ಯಾನರ್ ಹಾಕಿದ್ದಾರೆ. ಈ ಒಂದು ರಾಜ್ಯದಲ್ಲಿ ರಾಜರ ಮರ್ಯಾದೆ ಸಿಕ್ಕಿ ಏಕೈಕ ಇದಾದಂಥ ವ್ಯಕ್ತಿ ನಾನು ನೋಡ್ದಂಗೆ. ನೋಡ್ಬೋದು ಇಲ್ಲಿ ಜನಸಾಗರ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ನೋಡೋದಲ್ಲ, ಅದು ಗೋರ್ಮನಲ್ಲಿ ಗೇಟ್ ಹತ್ರ ಜನ. ಈಗ ಗುರುಭವನದ ಹತ್ರ ನೋಡ್ಬೋದು ನೀವು ಇಲ್ಲಿ. 10 ನಿಮಿಷ ಬರ್ತಾ ಇದ್ದಾರೆ. 10 ನಿಮಿಷ ಇಲ್ಲಿ ಜನಸಾಗರವೇ 10 ನಿಮಿಷ ಬರ್ತಾ ಇದ್ದಾರೆ. ಎಷ್ಟು ಜನ ನೋಡಿ, ಸಖತ್ತು ಜನ ಸೇರಿದ್ದಾರೆ. ಇದು ಮೇಯ್ನು ಶಾಂಪೆಗಳ ಎಂಟ್ರೆನ್ಸು ಗುರುಭವನದ ಹತ್ರ. ಇದು ಚಂದ್ರಾಪಟ್ಟಣ ಟೌನು ವೀಕ್ಷಕರೇ. ನೋಡಿ, ಸಮಯದ ಅಭಾವವನ್ನು ಯಾರು ನೋಡಿದಲ್ಲಿ 10:15 ಆದರೂ ಯಾವ ರೀತಿ ಜನ ಸೇರಿದ್ದಾರೆ. ಅವ್ರೇನು ಊಟ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಸುಮಾರು ಜನ ಇಲ್ಲಿ ನಿಂತಿದ್ದಾರೆ ನೋಡಿ. ಕರ್ನಾಟಕ ಬ್ಯಾಂಕ್ ಎದುರು ಇದು. ಇಲ್ಲಂತೂ ನಾವು ಇಲ್ಲೇ ನಿಂತಿದ್ವಿ, ಅಲ್ಲೇ ಹೋಗಿ ನೋಡೋಣ ಅಂತ ಹೋದ್ವಿ. ನಮ್ಮ ಮದನ್ ಅವರು ಕರ್ಕೊಂಡು ಹೋದ್ರು, ಬನ್ನಿ ತೋರಿಸ್ತೀವಿ ಅಂತ. ಮದನ್ ಅವ್ರು ಇಲ್ಲೇನು ಬನ್ನಿ ಅಲ್ಲೇ ಹೋಗೋಣ ಅಂತ ಅಂದಿದ್ರೆ ಸ್ವಲ್ಪ ಮುಂದೆವರೆಗೂ ಹೋಗ್ತೀವಿ. ನೋಡ್ಬೋದು ನೀವು, ಸಾಕಷ್ಟು ಜನ ಸೇರಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ನೋಡ್ಬೋದು ಯಾವ ರೀತಿ ಜನ ಸೇರಿದ್ದಾರೆ ಅಂತ. ಬಸ್ ಸ್ಟ್ಯಾಂಡ್ ಎದುರುಗಡೆ ಯಾವುದೇ ರೀತಿ ಸಮಯವನ್ನು ಸಹ ಇವರು ಯಾರೋ ಯೋಚನೆ ಮಾಡ್ದಲೆ ಆ ಒಂದು ತಾಯಿ ಅಂತಿಮ ದರ್ಶನವನ್ನು ಪಡೆಯೋಣ ಅಂತ ಜನ ಸೇರಿದ್ದಾರೆ. ಆಮೇಲೆ ಇದು ಏನಕ್ಕೆ ತುಂಬ ಒಳ್ಳೆ ಕೆಲಸ ಆಯಿತು ಅಂತಂದರೆ, ಇಷ್ಟು ಜನ ಒಂದೇ ಕಡೆ ಸೇರಿದಾಗ ಗಲಾಟೆ ಆಗುವ ಚಾನ್ಸಸ್ ತುಂಬ ಇರೋದು. ಈಗ ನಾಳೆ ನಾವು ಏನಾದ್ರು ನೋಡ್ತೀವಿ ಮಾವಿನಕೆರೆಗೆ ಹೋಗಿ ಅಂತಂದರೆ ತುಂಬ ಗಲಾಟೆ ಆಗೋದು, ಆಮೇಲೆ ಲೇಟ್ ಆಗೋದು. ಈಗ ನೋಡಿ, ಹತ್ರದಲ್ಲೇ ದರ್ಶನ ಪಡೆದಂಗೆ ಆಯಿತು ನಮಗೆ. 4 ಗಂಟೆ ಬರ್ತಾರೆ, ಅಲ್ಲಿ ಅರ್ಧ ಗಂಟೆ. ಸೇಫ್ಟಿಗೆ ಫೈರ್ ಇಂಜಿನ್ ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆ ಜಿಲ್ಲೆದ ಒಂದು ಅಧ್ಯಕ್ಷತೆಯಲ್ಲಿ. ನೋಡಿ, ಇಲ್ಲೂ ಅಕ್ಷಯ್ ಅವರು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಇಲ್ಲೂ ಜನಸೇವೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಷಯ್ ಅವರು. ಇಲ್ಲಿ ನೋಡಿ, ಇಲ್ಲಿ ನವೋದಯ ಸರ್ಕಲ್ ಅಲ್ಲಂತೂ ಜನ ಕಿಕ್ಕಿರಿದು ತುಂಬಿದ್ದಾರೆ. ಬ್ಯಾರಿಗೇಟ್ ಎಲ್ಲ ಸಹ ಹಾಕಿ ರೆಡಿ ಮಾಡಿದ್ದಾರೆ. ಇವರು ಮೋಸ್ಟ್ಲಿ ಹೆಂಗೆ ಅಂತ ಗೊತ್ತಿಲ್ಲ, ಇದು ವಿಚಾರ ಹಾಸನ್ಗೆ ಹೋಗ್ತಾರಾ ಇಲ್ಲ ಡೈರೆಕ್ಟಾಗಿ ಸಮಯದ ಅಭಾವ ಇರೋದ್ರಿಂದ ಡೈರೆಕ್ಟಾಗಿ ಒಳನರಸೀಪುರ ಹೋಗ್ತಾರಾ ಗೊತ್ತಿಲ್ಲ. ಎಲ್ಲ ಬಿಗಿ ಬಂದೋಬಸ್ತಿದೆ, ಪೊಲೀಸವ್ರು ನೋಡ್ಬೋದು ಇಲ್ಲಿ. ಈ ಥರ ನಿಮಗೆ ಫುಲ್ಲು ಎಲ್ಲದನ್ನು ಕವರ್ ಮಾಡೋದು ಏಕೈಕ ನಮ್ಮ ಚಾನಲ್ ಮಾತ್ರ ಸಿಗೋದು. ಸರ್ಕಾರ ಅಂತೂ ಕೇಳಂಗಿಲ್ಲ ವೀಕ್ಷಕರೇ. ಪೊಲೀಸ್ ಸ್ಟೇಷನ್ ಎದುರುಗಡೆ ಭಯಂಕರ ಜನ ಸೇರಿದ್ದಾರೆ. ಕೋಟಿ ಜನ ಇರ್ಬೋದು ಇಲ್ಲಿ. ಆ ತಾಯಿಯಲ್ಲಿ ಒಂದು ನಮನ ಹರಿಸಿದ್ದಾರೆ ಇಲ್ಲಿ, ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಒಂದು ಸಮಾವೇಶ ಥರ ಮಾಡಿದ್ದಾರೆ. ಅವ್ರಿಗೆ ಒಂದು ಅಂತಿಮ ನಮನಕ್ಕೆ ಭಾಷಣದ ಮುಖಾಂತರ ಇದು ಮಾಡ್ತಾ ಇದ್ದಾರೆ. ತುಂಬ ಜನ ಸೇರಿದ್ದಾರೆ, ಯಾವುದೇ ರೀತಿ ಸಮಯ. ಆಮೇಲೆ ಇಲ್ಲಿ ನೋಡಿ, ಯಾರೋ ಬರೀ ಗಂಡಸರಿದ್ರು ಇವರಿದ್ರು ಅಂತಲ್ಲ, ಎಲ್ಲ ವಯಸ್ಸಿಗರು, ಹೆಂಗಸರು, ಮುದುಕಿದಿರು, ಹುಡುಗಿರು. ದೇವೇಗೌಡರ ಮನೆ ಕಳಸನೇ ಬಿದ್ದೋದಂಗೆ ಆಯ್ತು ಅಷ್ಟೇ. ಜನ ನೋಡ್ಬೋದು ನೀವು ಇಲ್ಲಿ. ಮದನ್ ಅವರ ಅಂಗಡಿ ನೋಡೋಣ ಅಂತ ಹೋಗ್ತಾ ಇದ್ದಾರೆ ನೋಡಿ. ಇದೇ ನೋಡಿ ಅವ್ರ ಅಂಗಡಿ, ಪನ್ಸಾರಿ ಅಂಗಡಿ ಮದನ್ ಅವ್ರದ್ದು. ಈಸ್ ಅ ಬಿಸ್ನೆಸ್ ಮ್ಯಾನ್, ವಂಡರ್ಫುಲ್ ಬಿಸ್ನೆಸ್ ಮ್ಯಾನ್. ಪ್ಲೀಸ್ ಏನೇ ಪದಾರ್ಥ ಇದು ಇಲ್ಲಿ ಬಂದು ತಗೊಳ್ಳಿ. ಥ್ಯಾಂಕ್ ಯು.